ಮಕ್ಕಳಿಗೆ ಮೊದಲನೇ ಆದ್ಯತೆ, ಮೊದಲನೇ ಆಭರಣ ಕೇಶರಾಶಿ. ಕೇಶರಾಶಿ ಇದ್ದರೆ ನಾವು ಎಷ್ಟೇ ಲಕ್ಷಗಟ್ಟಲೆ ಒಡವೆಗಳನ್ನು ಹಾಕ್ಕೊಂಡ್ರು ಅದ್ರ ಮುಂದೆ ಎಲ್ಲ ಫೇಲ್ ರೀ. ಸೊ ನಾನಿವತ್ತು ತೋರಿಸುವಂಥ ಒಂದು ಹೋಮ್ ಮೇಡ್ ಒಳ್ಳೆ ರೆಮಿಡಿ ರೀ. ನಮ್ಮ ಹೇರ್ ಫಾಲ್ನ ಕಡಿಮೆ ಮಾಡುತ್ತಾ, ನಮ್ಮ ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತಾ, ನಮ್ಮ ಸ್ಕ್ಯಾಲ್ಪಲ್ಲಿ ಆಗುವಂಥ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತಾ, ನಮ್ಮ ಹೇರ್ಸ್ನ ಸಿಲ್ಕಿ ಶೈನಿ ಮಾಡುತ್ತಾ, ನಮ್ಮ ಹೇರ್ಸ್ನ ಹೊಳೆಯೋಂಗೆ ಮಾಡುತ್ತೆ, ನಮ್ಮ ಹೇರ್ಸ್ನ ರೀಗ್ರೋತ್ ಮಾಡುತ್ತೆ, ನಮ್ಮ ಹೇರ್ಸ್ನ ಉದ್ದ ಬೆಳೆಯೋಂಗೆ ಮಾಡುತ್ತೆ. ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಈ ಒಂದು ಇಂಗ್ರೀಡಿಯೆಂಟ್ಸ್ನ ಮನೆಯೊಳಗೆ ಆರಾಮಾಗಿ ಸಿಗ್ತಾವೆ, ರೂಪಾಯಿ ಖರ್ಚಿಲ್ಲಂಗೆ ನಾನಿಲ್ಲಿ ಇವತ್ತು ಈ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ನ ಒಳ್ಳೆ ಒಂದು ಹೋಮ್ ರೆಮಿಡಿಯನ್ನ ತೊಗೊಂಡು ಬಂದೇನಿ ರೀ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಫಟಾಫಟ್ ಅಂತೇಳಿ ಲೈಕು ಆಮೇಲೆ ಕಮೆಂಟ್ಸ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಹಾಕ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ನಾನಿಲ್ಲಿ ಕಿಚನ್ ಒಳಗೆ ಆರಾಮಾಗಿ ಸಿಗ್ತಾವೆ ರೀ. ನೀವು ರೂಪಾಯಿ ಖರ್ಚು ಮಾಡಿ ಹೊರಗಡೆ ತರೋದು ಅವಶ್ಯಕತೆಯೇ ಇಲ್ಲ ನಿಮಗೆ. ನಾನಿಲ್ಲಿ ಮೊದಲೇದಾಗಿ ಚಾಯ್ ಪುಡಿ ತೊಗೊಂಡೇನಿ ರೀ. ಅದಕ್ಕೆ ನಿಮಗೆ ಚಾಯ್ ಪುಡಿದು ಡಬ್ಬಿನೇ ತೋರಿಸ್ಲಿಕ್ಕತ್ತೀನಿ. ನಾನೇ ನಿಮ್ಮ ಹತ್ರ ಯಾವ ಕ್ವಾಂಟಿಟಿ ಅದ, ಯಾವ ಒಂದು ಕ್ವಾಲಿಟಿ ಅದ, ಬ್ರ್ಯಾಂಡ್ ಅದ, ನೀವು ಅದನ್ನೇ ಯೂಸ್ ಮಾಡ್ಬೋದು. ಅಕ್ಕ ಅದನ್ನು ತೊಗೋಬೋದಾ, ಇದನ್ನು ತೊಗೋಬೋದಾ ಅಂತ ಕೇಳಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಹತ್ರ ಯಾವುದದ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಚಾಯ್ ಪುಡಿ ಪ್ರತಿಯೊಬ್ಬರು ಮನೆಯೊಳಗೂ ಇದ್ದೇ ಇರುತ್ತೆ, ಕಿಚನ್ನಲ್ಲಿ ಇಲ್ಲದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ನಮ್ಮ ಇಂಡಿಯನ್ಸ್ಗೆ ಚಾಯ್ ಕುಡಿದೇನೆ ಯಾವತ್ತಿಗೂ ಬೆಳಗ್ಗೆ ಆಗೋದೇ ಇಲ್ಲ ರೀ, ಮಾರ್ನಿಂಗ್ ಆಗೋದೇ ಇಲ್ಲ. ಸೊ ನಾನಿಲ್ಲಿ ಚಾಯ್ ಪುಡಿ ತೊಗೊಂಡೇನಿ, ಒಂದು ಪಾತ್ರೆಗೆ ಹಾಕೊಳಿತೀನಿ. ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ಇಲ್ಲಿ ಚಾಯ್ ಪುಡಿನ ಅಂದರೆ ಹೆಚ್ಚಿಗೆ ಕಡಿಮೆ ಮಾಡ್ಕೊಳ್ಬೋದು. ನಾವಿಲ್ಲಿ ನೀರು ಸಹಿತ ಹಾಕ್ಕೊಂಡೀನಿ. ಜೊತೆಗೆ ನಾನಿವತ್ತು ಇಲ್ಲಿ ಮನೆ ಒಳಗೆ ಆರಾಮಾಗಿ ಸಿಗ್ತಾವ್ರಿ ಇವೆಲ್ಲ. ಒಗ್ಗರಣೆ ನಾವು ಇದಿಲ್ಲದೆ ಹಾಕೋದೇ ಇಲ್ಲ ಒಗ್ಗರಣೆನ. ಸೊ ನಾನಿಲ್ಲಿ ಏನು ಹೇಳ್ತಾರೆ, ಇದು ಕಡಿಪತ್ತ, ಕರಿ ಲೀವ್ಸ್, ಕರಿಬೇವು. ಸೊ ಇದನ್ನು ನಾನಿಲ್ಲಿ ಎಲೆಗಳಷ್ಟೇ ಹಾಕೋ ಬದಲು ಈ ಟೊಂಗಿನೂ ಸಹಿತ ಅದ್ರ ಜೊತೆ ಆ್ಯಡ್ ಮಾಡ್ಲಿಕ್ಕೆ ಟೊಂಗಿ ನಾವು ಒಗಿತೀವಿ ರೀ, ಅದ್ರೊಳಗೆ ಭಾಳ ಒಂದು ಒಳ್ಳೆ ಗುಣ ಇರ್ತಾವೆ. ಸೊ ಅದನ್ನು ಸಹಿತ ಈ ಥರ ಟೊಂಗಿನೂ ಜೊತೆಗೆ ಸೇರಿಸ್ಕೊಂಡು ಹಾಕೊಂಡು ಬಿಡ್ರಿ. ಇದರಲ್ಲಿ ಇರೋವಂಥ ಒಳ್ಳೆ ಗುಣ ಅದ್ರೊಳಗೆ ಬರಲಿ ಅನ್ನೋ ಸಲುವಾಗಿ ನಾನು ಟೊಂಗಿನೂ ಕಟ್ ಮಾಡಿ ಹಾಕೊಂಡ್ಬಿಟ್ಟೀನಿ. ಸೊ ಈ ಥರ ಹಾಕ್ಕೊಂಡು ನಿಮಗೆ ನಾನು ಹೇಳಿದೆ, ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಎಷ್ಟು ನಿಮ್ಮ ಹೇರ್ ಲೆಂತ್ ಅದು ಅದ್ರ ಮೇಲೆ. ಇಷ್ಟೊಂದು ಒಳ್ಳೆ ಮನೆ ಮದ್ದು, ಒಂದು ಒಳ್ಳೆ ರಾಮಬಾಣ ರೀ ಹೇರ್ಸ್ಗೆ. ಇದು 2 in 1 ರೀ. ನೀವು ಟೋನರ್ ಥರನೂ ಯೂಸ್ ಮಾಡ್ಬೋದು, ಬೇಡಪ್ಪ ಅಂದರೆ ಶಾಂಪು ಥರನೂ ಯೂಸ್ ಮಾಡ್ಬೋದು. ಇವಾಗ ಚಳಿಗಾಲದ ರೀ, ಯಾರಿಗೂ ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಇದನ್ನು ನೀವು ಟೋನರ್ ಥರ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಹೇರ್ಸನ್ನ ಹಾಗೇ ಬಿಟ್ಕೊಂಡು ಓಪನ್ ಆಗಿ ಬಿಟ್ಕೊಂಡು ಅಡ್ಡಾಡ್ಬೋದು ರೀ. ಇದು ನಿಮಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ನಿಮ್ಮ ಹೇರ್ಸ್ನ ಮ್ಯಾನೇಜೇಬಲ್ ಮಾಡುತ್ತೆ, ನಿಮ್ಮ ಹೇರ್ಸ್ನ ಶಿಲ್ಕಿ ಮಾಡುತ್ತಾ, ಶೈನಿ ಮಾಡುತ್ತಾ. ಅಷ್ಟೊಂದು ಸೂಪರ್ ಆಗಿರುವಂಥ ದೇವ್ರು ಕೊಟ್ಟಂಥ ಒಂದು ಪ್ರಕೃತಿ ಮಾತೆ ಕೊಟ್ಟಂಥ ನಮಗೆ ಒಂದು ಒಳ್ಳೆ ವರಗಳು ರೀ ಇವ. ಸೊ ಇವನ್ನ ಯೂಸ್ ಮಾಡ್ಕೊರ್ಲಿ. ಪಾರ್ಲರಿಗೆ ಹೋಗಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೀಬಾಂಡಿಂಗ್ ಅದು ಇದು ಮಾಡಿಸ್ಕೋ ಬದಲಿ ಈ ಥರ ನೀವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಹೇರ್ಸ್ ಆಗಲಿ, ನಿಮ್ಮ ಸ್ಕಿನ್ ಆಗಲಿ ಭಾಳ ಹೆಲ್ದಿಯಾಗಿ ಇಟ್ಕೊಳ್ಬೋದು ರೀ, ನ್ಯಾಚುರಲ್ಲಾಗಿ. ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಚೆಂದಂಗೆ ಕುದಿಸ್ಕೊಂಬಂದ್ಬಿಟ್ರಿ ಒಂದು 5 ರಿಂದ 6 ನಿಮಿಷ ಸಿಮ್ ಉರಿ ಒಳಗೆ. ಇಷ್ಟೊಂದು ಸೂಪರ್ ಆಗಿದ್ದರೆ ಖರೇನ ಇದನ್ನು ಶೇರ್ ಮಾಡಲಿಕ್ಕೆ ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದ ಇವಾಗ. ಯಾಕಂದ್ರೆ ಚಳಿಗಾಲದ ಸಲುವಾಗಿ ಯಾರು ಆಯಿಲ್ ಹಚ್ಕೊಳಕ್ಕೇ ಇಷ್ಟಪಡಂಗಿಲ್ಲ ರೀ. ಸೊ ಹಾಗಾಗಿ ಹೇರ್ ಟಾನಿಕ್ ಆಗಿ, ಶಾಂಪೂ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇವಾಗ ನಾವು ಪಾರ್ಲರ್ಗೆಲ್ಲ ಹೋಗಿ ಎಲ್ಲ ಟ್ರೀಟ್ಮೆಂಟೆಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ಇದೇನಾಗುತ್ತೆ ರೀ, ಡ್ಯಾಮೇಜ್ ಆಗುತ್ತೆ ರೀ. ಸ್ವಲ್ಪ ದಿನ ಆದಮೇಲೆ ಅದು ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗಿಗೆ ಚೆಂದ ಕಾಣಿಸುತ್ತೆ ರೀ ಸ್ಕಿನ್ನಿಗಾಗಲಿ, ಆಮೇಲೆ ಹೇರ್ಸ್ಗಾಗಲಿ. ಆಮೇಲೆ ಅದು ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಂತೇಳಿ ನಾನು ಹೋಗಬೇಡ್ರಿ ಅಂತ ಹೇಳಲಿಕ್ಕತ್ತಿಲ್ಲ, ಇಲ್ಲಿ ನಿಮ್ಮ ಇಷ್ಟ. ಬಟ್ ಈ ಥರ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಬರೋದಿಲ್ಲ. ಮುನ್ನೆಚ್ಚರಿಕೆನ ನಾವು ವಹಿಸ್ಬೋದು ಅನ್ನೋ ಸಲುವಾಗಿ ನಾನು ಇಲ್ಲಿ ಹೇಳಿದೆ. ಅದೆಲ್ಲ ತಣ್ಣಗಾದಮೇಲೆ ನಾನು ಇಲ್ಲಿ ಒಂದು ಬೌಲಿಗೆ ಸೋಸ್ಕೊಂಡು ಬಿಟ್ಟೀನಿ ರೀ ಇದನ್ನು. ಈ ಒಂದು ಆಲೋವೆರಾ ನೀವು ಪ್ಲ್ಯಾಂಟದ್ದು ಬೇಕಿದ್ರೂ ತೊಗೊಳ್ಬಹುದು, ಅಥವಾ ಈ ಥರ ಮನೆಯೊಳಗೆ ಇರೋವಂಥದ್ದು ಯೂಸ್ ಮಾಡ್ಬೋದು, ಅಥವಾ ಮಾರ್ಕೆಟಿಂದ ನೀವು ಯೂಸ್ ಮಾಡ್ಬೋದು. ಮನೆಯೊಳಗೆ ಯೂಸ್ ಮಾಡೋದಾದರೆ ಅದನ್ನು ಸ್ವಲ್ಪ ಆಲೋವೆರಾನ ಚೆಂದಂಗೆ ತೊಳೆದು ಸೈಡಿಂದೆಲ್ಲ ಸ್ಲೈಸ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಸ್ಲೈಸ್ ಥರ ಕಟ್ ಮಾಡ್ಕೊಂಡು ನೀವು ಈ ನೀರೊಳಗೆ ಕುದಿಸ್ಕೋಬೇಕಾಗುತ್ತೆ ರೀ. ಮನೆಯೊಳಗಿಂದ ಯೂಸ್ ಮಾಡ್ಕೊಳ್ಳೋದಾದ್ರೆ. ಇಲ್ಲಪ್ಪ ನಾವು ಮಾರ್ಕೆಟಿಂದ ಯೂಸ್ ಮಾಡ್ತೀವಿ ಅಂದ್ರೆ ನಾನು ತೋರಿಸಿದ್ದೆಲ್ಲ ಈ ಥರ ಯೂಸ್ ಮಾಡ್ಬೋದು. ಆಮೇಲೆ ಎಲ್ಲರೂ ಕೇಳಲಿಕ್ಕೆ ಹೋಗಬೇಡ್ರಿ, ಅಕ್ಕ ನೀವು ಹೆಡ್ ಆ್ಯಂಡ್ ಏನದು ಕ್ಲಿನಿಕ್ ಪ್ಲಸ್ದ ಶಾಂಪೂದ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕತ್ತೀರಿ ಅಂತ. ಹಾಗೇನಿಲ್ಲ, ನೀವೆಲ್ಲ ವಿಡಿಯೋ ತೋರಿಸ್ತೀರಿ ಅಂತ ಹೇಳ್ತಿರ್ತೀರಿ. ಸಾರಿ, ಹಾಗೇನಿಲ್ಲ. ಈ ಒಂದು ಕ್ಲಿನಿಕ್ ಪ್ಲಸ್ ಪ್ರತಿಯೊಂದು ಸಣ್ಣ ಹಳ್ಳಿಯಲ್ಲೂ, ಪ್ರತಿಯೊಂದು ಒಂದು ಊರಲ್ಲೂ ಸಿಗ್ತಾವೆ.
ಆರಾಮಾಗಿ ಅನ್ನೋ ಸಲುವಾಗಿ ನಾನಿಲ್ಲೇ ಪ್ರತಿಯೊಬ್ಬರಿಗೂ ಭಾಳ ಈಸಿಯಾಗಿ ಸಿಗಲಿ ನನ್ನ ಒಂದು ರೆಮಿಡಿ ಭಾಳ ಸಿಂಪಲ್ ಆಗಿರ್ತಾವೆ ರೀ, ಭಾಳ ಒಳ್ಳೆ ರಿಸಲ್ಟ್ ಇರ್ತಾವೆ, 100% ಎಫೆಕ್ಟ್ ಇರ್ತಾವೆ. ಸೊ ಹಾಗಾಗಿ ನಾನು ಸಿಂಪಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಿಮಗೆ ತೋರಿಸ್ತಿರ್ತೀನಿ. ನಿಮ್ಮ ಹತ್ರ ಯಾವ ಶಾಂಪೂ ಅದ ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ. ನಾನಿಲ್ಲಿ ಹೆಡ್ ಆ್ಯಂಡ್ ಶೋಲ್ಡ್ರನ್ನೇ ಯೂಸ್ ಮಾಡೀನಿ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಟೋನರ್ ಥರ ಶಾಂಪೂ ಥರ ಯೂಸ್ ಮಾಡ್ಬೋದು. ಬಟ್ ನೀವು ಟೋನರ್ ಥರ ಯೂಸ್ ಮಾಡ್ತೀನಿ ಅಂದರೆ ಶಾಂಪೂ ಇದರಲ್ಲಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡ್ರಿ. ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ನೀವು ಇದನ್ನು ಟೋನರ್ ಥರ ಯೂಸ್ ಮಾಡ್ಕೊಳ್ರಿ. ಇದನ್ನು ಟೋನರ್ ಥರ ಯೂಸ್ ಮಾಡ್ಕೊಂಡಾದ್ಮೇಲೆ ಶಾಂಪೂ ಹಾಕಿ ನೀವು ಸ್ನಾನ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವು ಹಾಗೇನೆ ಓಡಾಡಬಹುದು. ಆಮೇಲೆ ಇಲ್ಲ ನಾವು ಶಾಂಪೂ ಸ್ನಾನ ಮಾಡ್ತೀವಿ ಇದ್ರೊಳಗೆ ಅಂತಂತ ನೀವು ಶಾಂಪೂ ಹಾಕಿ ನಾರ್ಮಲಾಗಿ ಇದನ್ನು ವಾಶ್ ಮಾಡ್ಕೊಳ್ಬೋದು. ಇದನ್ನು ಹಚ್ಚಿ ಒಂದು 10 ನಿಮಿಷ ಮಸಾಜ್ ಮಾಡಿಕೊಂಡು ಬಿಟ್ಟಾದಮೇಲೆ ಇದನ್ನು ಚೆಂದಾಗಿ ವಾಶ್ ಮಾಡ್ಕೊಂಡ್ಬಿಡ್ರಿ. ಸೂಪರಾಗಿರುತ್ತೆ. ಇಷ್ಟೊಂದು ಒಳ್ಳೆ ರೆಮಿಡಿ ರೀ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ನೆಕ್ಸ್ಟ್ ಬಂದುಬಿಟ್ಟು ಇದೇ ಥರ ನಾನು ರೂಪಾಯಿ ಖರ್ಚಿಲ್ದಂಗೆ ನಿಮ್ಗೆ ಒಳ್ಳೆ ಮನೆ ಮದ್ದನ್ನು ತರ್ತಾ ಇರ್ತೀನಿ, ಸ್ಕಿನ್ಗೆ ಆಗಲಿ ಹೇರ್ಸ್ಗೆ ಆಗಲಿ. ಸೊ ಮತ್ತೆ ಯಾಕೆ ಹೇಳ್ತೀನಪ್ಪ ಅಂತಂದರೆ ನಾವಿಲ್ಲಿ ಭಾಳ ಸಿಂಪಲಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿರ್ತೀವಿ ರೀ. ನಿಮ್ಗೆ ಭಾಳ ಒಳ್ಳೆ ಒಂದು ಬೆನಿಫಿಟ್ಸ್ ಅದ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.